ಡೌರಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ನಿಮ್ಮ ಅನುಭವದಲ್ಲಿ ಶಿಕ್ಷೆಗಳಾಗಿವೆಯಾ ಡೌರಿ ತಗೊಂಡೋಗಿರ್ತಕ್ಕಂಥವ್ರಿಗೆ? ಆ್ಯಕ್ಚುಲಿ ಒಂದು ಕೇಸಲ್ಲಿ ನಾನು ಇನ್ನೂ ಪ್ರಾಕ್ಟೀಸ್ ಬಂದು ಸ್ಟಾರ್ಟಿಂಗ್ ಇನ್ನು ಒಂದು 15-20 ದಿವಸ ಆಗಿತ್ತು ಅಷ್ಟೇ. ಇನ್ನು ಕೇಸ್ ಎಲ್ಲ ಕೋರ್ಟ್ಗಳ ಪರಿಚಯನೇ ಆಗಿರಲಿಲ್ಲ. ಆ ಥರ ಒಂದು ಸಂದರ್ಭದಲ್ಲಿ ಒಂದು ಜಡ್ಜ್ಮೆಂಟ್ ಆಯ್ತು ಹೀಗೇನೆ. ಡೌರಿ ಹ್ಯಾರಾಸ್ಮೆಂಟ್ ಕೇಸಲ್ಲಿ ಪನಿಷ್ಮೆಂಟ್ ಅಂತೇಳಿ ಕನ್ವಿಕ್ಷನ್ ಆಗೋಯ್ತು ಅವರಿಗೆ. ಕನ್ವಿಕ್ಷನ್ 3 ಇಯರ್ಸ್ ಎಬೋ ಇಯರ್ಸ್ ಇದ್ರೆ ಅವ್ರನ್ನ ಕಸ್ಟಡಿ ತಗೊಳ್ತಾರೆ. ಅದಕ್ಕೆ ಸ್ಪೆಷಲಿ ಒಂದು ಅಪ್ಲಿಕೇಶನ್ ಹಾಕೋಬೇಕಿತ್ತು. ಅಪ್ಲಿಕೇಶನ್ ಬರೆಯೋಕೆ ಗೊತ್ತಿಲ್ಲ, ಅಪ್ಲಿಕೇಶನ್ ಏನಂತಾನೂ ಗೊತ್ತಿಲ್ಲ ಅವಾಗ ಇದರಲ್ಲಿ. ಬಟ್ ಒಂದಿದ್ದು ನನ್ನ ಕ್ಲೈಂಟ್ನ ಒಳಗಡೆ ಕಳಿಸಬಾರ್ದು ಅನ್ನೋದು. ನಾನು ರೆಪ್ರೆಸೆಂಟ್ ಮಾಡಿದ್ದು ಅಕ್ಯೂಸ್ ಸೈಡ್ ಇಂದಾನೆ, ಸೀನಿಯರ್ ಔಟ್ ಆಫ್ ಸ್ಟೇಷನ್ ಇದ್ರು. ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಸೊ ಎಟ್ ಎನಿ ಕಾಸ್ಟ್ ನನ್ನ ಕ್ಲೈಂಟ್ನ ಹೊರಗೆ ತರಬೇಕು, ಇಲ್ಲ ಸೀನಿಯರ್ ಬೈತಾರೆ, ಅದಷ್ಟೇ ಇದ್ದಿದ್ದು ಅಜೆಂಡಾ. ಸೊ ಅಲ್ಲಿದ್ದು ಸೀನಿಯರ್ಗಳನ್ನ ಕೇಳ್ಕೊಂಡು ಇದ್ ಮಾಡ್ಕೊಂಡು ಅವತ್ತು ಅಪ್ಲಿಕೇಶನ್ ಹಾಕಿದ್ದಾಯ್ತು. ಅವ್ರನ್ನ ಈಚೆಗೂ ಅವತ್ತಿನ ದಿವಸಕ್ಕೆ ಬಿಡಿಸಿದ್ವಿ. ಆಗತ್ತೆ ಕನ್ವಿಕ್ಷನ್ಗಳನ್ನೆಲ್ಲ, ಈ ತರದ ಕೇಸ್ಗಳ ಆಗಿದೆ ಸಾಕಷ್ಟು ನಾವು ನಡೆಸಿರೋದ್ರಲ್ಲ. ನೀವು ಆ ಥರದ ಯಾವ್ದಾದ್ರು ಒಂದು ಸಂದಿಗ್ಧವಾದಂಥ ಕೇಸ್ಗಳು ನಿಮ್ಮ ಜೀವನ ನಡೆದಿದೆಯಾ? ಸೊ ಒಂದು ಕೇಸ್ ಹೇಳ್ತೀನಿ. ಒಂದು ಚೆಕ್ ಬೌನ್ಸ್ ಕೇಸು. ಸೊ ನಾನು ನಮ್ಮ ಸೀನಿಯರ್ ಆಫೀಸಲ್ಲಿದ್ದೆ, ಎ ಜಿ ಶಿವಣ್ಣರ ಆಫೀಸಲ್ಲಿ. ನಮ್ಮ ಕ್ಲೈಂಟು ಒಬ್ಬ ಬಂದ. ನಮ್ಮ ಕ್ಲೈಂಟ್ ಬಂದ್ಬಿಟ್ಟು, ಸರ್ ಒಂದು 10 ಲಕ್ಷ ಕೊಟ್ಟಿದ್ದೀನಿ ಸರ್, ಅವನು ತುಂಬ ಆಟ ಆಡಿಸ್ತಾ ಇದ್ದಾನೆ, ಅವ್ನು ದೊಡ್ಡ ಬಿಲ್ಡರ್, ಅವನು ದುಡ್ಡು ಕೊಡ್ದಿರ ಆಟ ಆಡಿಸ್ತಾ ಇದ್ದಾನೆ, ನಾವು ಅವ್ನು ಏನಾರ ಮಾಡಿ ಆಟ ಆಡಿಸ್ಬೇಕು ಸರ್, ಒಂದು ಚೆಕ್ ಕೊಟ್ಟಿದ್ದೇನೆ, ಒಂದು ಚೆಕ್ ಕೇಸ್ ಹಾಕೋಣ ಅಂತ ಬಂದ ಅವನು. ಇವ್ರು ದುಡ್ಡು ಕೊಟ್ಟಿರೋದು 2003ರಲ್ಲಿ. ನಮ್ಮ ಹತ್ರ ಬಂದಿದ್ದು 2010-11ರಲ್ಲಿ. ಆವಾಗ ಕೊಟ್ಟಿರೋ ಹಳೆ ಚೆಕ್ ಹಿಡ್ಕೊಂಡು ನಮ್ಮ ಆಫೀಸಿಗೆ ಬಂದ. ಸರಿ ನಾವು ಆಯ್ತು ಅಂತ ಹೇಳ್ಬಿಟ್ಟು, ಸರಿ ಏನೋ ಲ್ಯಾಂಡ್ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡಿದ್ರು. ಆ ದುಡ್ಡು ವಾಪಸ್ ಕೇಳಿದಾಗ ಈಗ ರೀಸೆಂಟಾಗಿ ಚೆಕ್ ಕೊಟ್ಟ ಅಂತ ಹೇಳ್ಬಿಟ್ಟು ಅವ್ನು ಚೆಕ್ ಬೌನ್ಸ್ ಮಾಡಿಬಿಟ್ಟು ಕೇಸ್ ಹಾಕಿದ್ವಿ. ಅವನು ದೊಡ್ಡ ಬಿಲ್ಡರ್, ಅವನು ಬಂದ ತಕ್ಷಣ ಆಯ್ತು ನಿಮ್ಮ 10 ಲಕ್ಷ ಕೊಟ್ಬಿಡ್ತೀನಿ ಅಂತ ಕೋರ್ಟಲ್ಲಿ ಹೇಳಕ್ ಶುರು ಮಾಡ್ದ. ಜಡ್ಜು ಕೂಡ ಆಯ್ತು ರಾಜಿ ಮಾಡ್ಕೊಳ್ರಿ 10 ಲಕ್ಷ ಕೊಡ್ತಾರೆ ಅಂತ. ನಮ್ಮವನು ಇಲ್ಲ ಸರ್, ಅವ್ನು ನನ್ನ ನೀವು 2003ರಿಂದ ಆಟ ಆಡಿಸಿದ್ದಾನೆ, ನೀವು 10 ಲಕ್ಷಕ್ಕೆಲ್ಲ ನೀವು ಒಪ್ಕೋಬೇಡಿ ಸರ್, ಇಂಟ್ರೆಸ್ಟ್ ಎಲ್ಲ ಕೊಡ್ಬೇಕು, ಕೇಸ್ ನಡೆಸಿ ಅಂತ. ಅವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಎಲ್ಲ ಇತ್ತು, ಏನಂತಂದ್ರೆ ಡಬಲ್ ದ ಅಮೌಂಟ್ ಯು ಕ್ಯಾನ್ ಫೈನ್ ಅಂತ. ಅಂದ್ರೆ ಚೆಕ್ ಅಮೌಂಟ್ ಎಷ್ಟಿದೆಯೋ ಅದ್ರ ಡಬಲ್ ಫೈನ್ ಹಾಕ್ಬೋದು ಅಂತ. ಸೊ ಆ ಒಂದು ಇದರಲ್ಲಿ ನಾವು ಏನಾರ ಮಾಡಿ ಡಬಲ್ ದ ಅಮೌಂಟ್ ಆರ್ಡರ್ ಮಾಡಿಸ್ಬೇಕು ಅಂತ ಕೇಸ್ ನಡೆಸಿದ್ವಿ. ಅವ್ರ ಆಪೋಸಿಟ್ ಅವರು ಏನ್ ಮಾಡ್ಬಿಟ್ರು, ಒಂದು ಪತ್ರ ಸೃಷ್ಟಿ ಮಾಡ್ಬಿಟ್ರು. ಏನಪ್ಪ ಅಂತಂದ್ರೆ, ಈ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲು ಒಂದು ಅಂಡರ್ ಸರ್ಟಿಫೈಡ್ ಪೋಸ್ಟ್ ಅಂತ ಒಂದಿತ್ತು. ಅಂದ್ರೆ ಒಂದು ವೈಟ್ ಶೀಟ್ ಅಲ್ಲಿ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಬರ್ದ್ಬಿಟ್ಟು ಒಂದು 3 ರೂಪೀಸ್ ಸ್ಟಾಂಪ್ ಹಾಕಿ ಅದ್ರ ಮೇಲೆ ಸೀಲ್ ಹಾಕಿ ಕೊಡ್ತಾರೆ, ಅಂಡರ್ ಸರ್ಟಿಫೈಡ್ ಪೋಸ್ಟ್ ಅಂತ. ಆ ತರ ಒಂದು ಪೋಸ್ಟಲ್ ಅಕ್ನಾಲೇಜ್ಮೆಂಟ್ ಒಂದು ಸೃಷ್ಟಿ ಮಾಡ್ಬಿಟ್ಟು ಅವ್ರು ಕೋರ್ಟಿಗೆ ತಂದು ಹಾಕಿದ್ರು. ಅವ್ರೇನ್ ಹಾಕಿದ್ರು ಅಂತಂದ್ರೆ, 2003ರಲ್ಲೇ ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಟ್ಬಿಟ್ಟಿದೀವಿ, 2003ರಲ್ಲೇ ಅಮೌಂಟ್ ವಾಪಸ್ ಕೊಟ್ಬಿಟ್ಟು ನಾನು ಚೆಕ್ ವಾಪಸ್ ಕೊಡು ಅಂತ ಒಂದು ಪತ್ರ ಬರ್ದಿದೀವಿ ನಿಂಗೆ, ನೀನು ಚೆಕ್ ವಾಪಸ್ ಕೊಡ್ದಿರಾ ಇಟ್ಕೊಂಡು ಇವಾಗ ನೀನು ಆಟ ಆಡಿಸ್ತಾ ಇದೀಯ ಅಂತ ಅವರು ಆ ಪೋಸ್ಟಲ್ ಎಂಡಾರ್ಸ್ಮೆಂಟ್ ನ ತಗೊಂಬಂದು ಹಾಕಿದ್ರು. ನಮ್ಮ ಕ್ಲೈಂಟು ಏನ್ ಸಾರ್ 10 ಲಕ್ಷನಾರ ಬರ್ತಿತ್ತು, ಅದು ಬರ್ದಿರಾಗೋಯ್ತು ಅಂತ. ಸರಿ ಆಯ್ತು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ನನಗೆ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ. ಅವಾಗ ಏನ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ ಅಂತಂದ್ರೆ, ಅದನ್ನ ನೋಡಿದಾಗ ನನಗೆ ಯಾಕ ಪೋಸ್ಟಲ್ ಸೀಲ್ ಏನಿತ್ತು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸೀಲ್, ಅದ್ರ ಮೇಲೆ ನನಗೆ ಅನುಮಾನ ಬಂತು. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ನಮ್ಮ GPO ಇದೆಯಲ್ಲ, ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಹೋದ್ವಿ. ಅಲ್ಲಿ ಹೋಗಿ ನೋಡಿ ಸರ್, ನನಗೆ ಸೀಲ್ ಮೇಲೆ ನಂಗೆ ಅನುಮಾನ ಇದೆ, ದಯವಿಟ್ಟು ಸೀಲ್ ಏನಾರ ಸಿಗುತ್ತಾ ನಮ್ಗೆ, ಇವಾಗ ಅದೊಂದು ಸ್ವಲ್ಪ ನಮ್ಗೆ ಬೇಕು, ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಸರ್ ಇಲ್ಲ ಅಂಡರ್ ಸರ್ಟಿಫೈಡ್ ಪೋಸ್ಟ್ ಏನಿದೆ ಅದು 2009 ಸ್ಟಾಪ್ ಮಾಡ್ಬಿಟ್ಟಿದೀವಿ, ಇವಾಗ ಅದು ಆ ತರ ಪೋಸ್ಟ್ ಫಾರ್ಮ್ಯಾಟ್ ಇಲ್ಲ ಇವಾಗ. ಸೊ ಈಗ ರೀಸೆಂಟ್ ಕೂಡ ರಿಜಿಸ್ಟರ್ಡ್ ಪೋಸ್ಟ್ ಸ್ಟಾಪ್ ಮಾಡಿದ್ದಾರೆ ಈಗ. ಅದೇ ತರ ಅವಾಗ ಆ ಫಾರ್ಮ್ಯಾಟ್ ಸ್ಟಾಪ್ ಮಾಡಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸಿಗಲ್ಲ ಅಂತಂದ್ರು. ಸರಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ ನಾನು. ಸೊ ಏನ್ ಮಾಡಿದ್ರು ಅಂತಂದ್ರೆ, ಒಂದು 3 ರೂಪೀಸ್ ಸ್ಟಾಂಪ್ ಹಚ್ಬಿಟ್ಟು ಅದ್ರ ಮೇಲೆ ಸೀಲ್ ಹಾಕಿದ್ರು. ಸೀಲ್ ಮೇಲೆ ಡೇಟ್ ಇತ್ತು. ಯಾವ ಡೇಟ್ ಇತ್ತು? 2003ನೇ ಇಸ್ವಿ ಡೇಟ್ ಇತ್ತು ಸೀಲ್ ಮೇಲೆ. ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತಲೆ ಓಡಿಸಿ, ಸರಿ ಸರ್ 3 ರೂಪಾಯಿ ಸ್ಟಾಂಪ್ ಇದೆಯಲ್ಲ, ಆ ಸ್ಟಾಂಪ್ ಯಾವಾಗ ರಿಲೀಸ್ ಆಗಿದ್ದು ಅಂತ ಕೇಳಿದೆ. ಅದು ನಮ್ಮ ಫಿಲ್ಮ್ ಡೈರೆಕ್ಟರ್ ಸತ್ಯಜಿತ್ ರೈ ಅವ್ರು ಇದ್ರಲ್ಲ, ಆಸ್ಕರ್ ಎಲ್ಲ ಬಂದಿತ್ತು ಅವ್ರಿಗೆ,
ಅವ್ರ ಫೋಟೋ ಇರುವಂತ ₹3 ಸ್ಟಾಂಪ್ ಅದು. ಬಿಡಿ ಸರ್ ಅವೆಲ್ಲ ಏನು ಇಲ್ಲ ಹಂಗೆ ಹಿಂಗೆ ಅಂತ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು. ಇಲ್ಲ ಸರ್ ನನಗೆ ಬೇಕು, ಆ ಸ್ಟಾಂಪ್ ಯಾವಾಗ ರಿಲೀಸ್ ಆಗಿದ್ದು ಅಂತ ದಯವಿಟ್ಟು ಹೇಳಿ ಅಂತಂದಾಗ ಅವರೆಲ್ಲನೂ ತೆಗೆದು ನೋಡಿ 2009ರಲ್ಲಿ ಆ ಸ್ಟಾಂಪ್ ರಿಲೀಸ್ ಆಗಿದ್ದು. ಅಂದ್ರೆ ಈಗ ಏನು ಇವರು 2003 ಡೇಟ್ ಇರೋ ಸೀಲ್ ಹಾಕಿದ್ದಾರೆ, 2003ರಲ್ಲಿ ಆ ಸ್ಟಾಂಪೇ ಇರ್ಲಿಲ್ಲ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸೀಲ್ ನ ಅವರು ಫರ್ಜರಿ ಮಾಡಿದ್ರು. ಫರ್ಜರಿ ಮಾಡಿ ಕ್ರಿಯೇಟ್ ಮಾಡಿ ತಗೊಂಬಂದು ಕೋರ್ಟ್ಗೆ ಹಾಕಿದ್ರು. ನಮ್ಗೆ ಸಿಕ್ತು, ಆಹಾರ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನ ಒಂದು RTI ಅಪ್ಲೈ ಮಾಡಿ ಈ ಸ್ಟಾಂಪ್ ಯಾವಾಗ ರಿಲೀಸ್ ಆಗಿದ್ದು ಅಂತ ಅಫಿಷಿಯಲ್ ಆಗಿ ತಗೊಂಡು ಹೋಗಿ ನಾವು ಬಾಕ್ಸ್ ಎಲ್ಲ ಅವನ್ನ ಕ್ರಾಸ್ ಮಾಡಿ, ನೋಡಪ್ಪ ಈ ಸತ್ಯಜಿತ್ ನೀನ್ ಹಾಕಿರೋ ಇದು ಸ್ಟಾಂಪ್ ಇದೆಯಲ್ಲ, ಇದ್ರ ಸತ್ಯಜಿತ್ ರೈ ಫೋಟೋ ಇದೆಯಲ್ಲಪ್ಪ ಅಂತ ಹೇಳಿದೆ. ಹೌದು ಅಂತ ಎಲ್ಲ ಒಪ್ಸಿ ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲಿ ಒಂದು ಡೇಟ್ ತಗೊಂಡೆ. ಸೊ ನೆಕ್ಸ್ಟ್ ಅವ್ನಿಗೆ ಗೊತ್ತಾಗೋಯ್ತು ಸೆಕ್ಷನ್ 340 ಅಂತ CRPC ಒಂದಿದೆ, ಫರ್ಜರಿ ಆಫ್ ಡಾಕ್ಯುಮೆಂಟ್ಸು, ಫಾಲ್ಸ್ ಎವಿಡೆನ್ಸ್ ಮಾಡಿದ್ರೆ ಸೊ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತಗೋಬೋದು. ಸೊ ಕೋರ್ಟ್ ಆನ್ ಸುಮೋಟೋ ತಗೋಬೋದು, ಆನ್ ಆರ್ ಅಪ್ಲಿಕೇಶನ್ ಕ್ರಿಮಿನಲ್ ಆ್ಯಕ್ಷನ್ ತಗೋಬೋದು. ಅವ್ನು ದೊಡ್ಡ ಬಿಲ್ಡರ್ ಬೇರೆ. ಸೊ ಯಾರ ಹತ್ರನ ಹೋಗಿ ಬೇರೆ ಲಾಯರ್ಗಳ ಹತ್ರ ಹೋಗಿ ವಿಚಾರಿಸ್ಬಿಟ್ಟಿದ್ದಾರೆ. ಕೊನೆಗೆ ನಮ್ಗೆ ಮುಂದೆ ನೆಕ್ಸ್ಟ್ ಕೇಸ್ ನಡ್ಸಕ್ ಬಿಡಲೇ ಇಲ್ಲ ಅವರು. ಕೇಸ್ ನಡ್ಸಕ್ ಬಿಡಲೇ ಇಲ್ಲ. ಸರ್ ಬೇಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ನಮ್ಮವನು ಬೇರೆ, ಅವನು ಕಾಂಟ್ರಾಕ್ಟರ್, ನಮ್ಮವನು ಕಾಂಟ್ರಾಕ್ಟರು. ಸರಿ ಆಯ್ತು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ, ಏನ್ ಮಾಡೋಣ, ನಮ್ಮವನು 3 ಬೆಡ್ರೂಮ್ ಫ್ಲಾಟ್ ಕೊಡಿ ಸರ್ ಅಂತ ಆಸೆ. ಅವ್ನು ಗೊತ್ತಾಗೋಯ್ತು ಈಗ ಸೆಂಟ್ರಲ್ ಗೌರ್ಮೆಂಟ್ ಸೀಲ್ ನ ಫೋರ್ಜರಿ ಮಾಡೋದು ಇಟ್ ಇಸ್ ನಾಟ್ ಎ ಸಿಂಪಲ್ ಅಫೆನ್ಸ್, ಇಟ್ ಈಸ್ ತುಂಬಾ ದೊಡ್ಡ ಅಫೆನ್ಸು. ಆಮೇಲೆ ಪನಿಷ್ಮೆಂಟ್ ಆಗೇ ಆಗುತ್ತೆ. ಆವಾಗ ಕೊನೆಗೆ ರಾಜಿ ಮಾಡಿ 35 ಲಕ್ಷಕ್ಕೆ ಸೆಟ್ಲ್ ಮಾಡಿದ್ವಿ. 10 ಲಕ್ಷದ ಕೇಸು. ಅವ್ನು ಬಂದಿದ್ದೇನಪ್ಪ ಅಂತಂದ್ರೆ ಸುಮ್ಮನೆ ಆಟ ಆಡ್ಸೋಣ ಸರ್ ಅಂತ ಬಂದ. ಸೊ ಆ ಕೇಸಲ್ಲಿ ಅವರೇ ಸಿಕ್ಕಾಕೊಂಡು ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನು 2009ರಲ್ಲಿ ರಿಲೀಸ್ ಆಗಿದ್ದು ಸೀಲ್ ಮೇಲೆ ಸ್ಟಾಂಪ್ ಮೇಲೆ 2003 ಡೇಟ್ ಇದ್ದಿದ್ದು ಸೀಲ್ ಹಾಕಿ ತಪ್ಪು ಮಾಡಿದ್ರು ಅವರು. ನೋಡಿ, ಅವರು ಅದೊಂದು ಸೂಕ್ಷ್ಮ ಕಂಡ್ಕೊಂಡಿರ್ಲಿಲ್ಲ ಎದುರುಗಡೆ ಅವ್ರು ತಪ್ಪು ಮಾಡೋವಾಗ. ಆಮೇಲೆ 35 ಲಕ್ಷಕ್ಕೆ ಸೆಟ್ಲ್ ಆಯ್ತು. ಅವನು ಅಪೋಸಿಟ್ ಅವ್ನು 35 ಲಕ್ಷ ಕೊಟ್ಟು 10 ಲಕ್ಷ ರೂಪಾಯಿ. ಸೂಕ್ಷ್ಮ ದೃಷ್ಟಿ ಇರಬೇಕು. ಹೌದೌದು ಅಲ್ವೇ. ಆಮೇಲೆ ಕೋರ್ಟ್ ಅಲ್ಲಿ ಕೆಲವು ಟೈಮಲ್ಲಿ ಅವತ್ತೇನ್ ಕೆಲಸ ಆಗ್ಬೇಕು ಅದಾಗ್ಲಿಲ್ಲ ಅಂದ್ರೆ ಅದು ಮುಂದಿನ ದಿನಗಳಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಒಂದು ಕೇಸ್ ಇದೇ ತರ ಗಂಡ ಹೆಂಡತಿ ಕೇಸೆ, ಅದು ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರು. ಒಂದು ಹೆಣ್ಮಗು ಇತ್ತು, ಗಂಡ ಹೆಂಡತಿ ಮಧ್ಯೆ ಏನೋ ಡಿಸ್ಪ್ಯೂಟ್ ಬಂತು. ಆಕೆ ಕೋರ್ಟ್ಗೆ ಕೇಸಿಗೆ ಬಂದಿದ್ರು. ಕೇಸು ನಡೀತಾ ಇತ್ತು. ಕಡೆಗೆ ಊರಲ್ಲೆಲ್ಲ ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಮಾಡಿದ್ರು. ಒಂದು 50,000 ರೂಪಾಯಿ ಕೊಟ್ಬಿಡೋದು, ಅವಳು ಜೀವನ ನಡೆಸ್ಕೊಂಡು ಬಿಟ್ಟು ಹೋಗೋದು ಇವನ್ನ ಅಂತ. ಎಲ್ಲ ಕಾಂಪ್ರಮೈಸ್ ಎಲ್ಲ ರೆಡಿ ಮಾಡ್ಕೊಂಡು ಕೋರ್ಟ್ ಹಾಲಿಗೆ ಬಂದು ಜಡ್ಜಿಗೆ ಕೊಡ್ತು. ಅವರು ಜಡ್ಜ್ ಇದ್ದವರು 50,000 ರೂಪಾಯಿಗೆ ಏನ್ರಿ ಆಗತ್ತೆ, ಒಂದು ಹೆಣ್ಮಗು ಬೇರೆ ಇದೆ ಅವಳ ಜೊತೆ. ಅವಾಗ ಬ್ಯಾಂಕಲ್ಲಿ 13% ಇಂಟ್ರೆಸ್ಟ್ ಕೊಡೋರು. ಅವಳಿಗೇನು ಒಂದು 600 ರೂಪಾಯಿ ಸಿಗ್ಬೋದೇನೋ ಅಷ್ಟು. ಒಂದು ಕೆಲಸ ಮಾಡ್ರಿ, 1 ಲಕ್ಷ ಕೊಡಿ ಅಂತ ಜಡ್ಜೇ ಹೇಳಿದ್ರು. ಆಮೇಲೆ ಇಲ್ಲ ಸರ್ ಕಷ್ಟ ಆಗತ್ತೆ, 50,000 ಒಪ್ಸಿರದೆ ಕಷ್ಟ ಅಂದಾಗ, ಇಲ್ಲ ನೀವು ಮಾತಾಡಿ, 1 ತಿಂಗಳು ಟೈಮ್ ಕೊಡ್ತೀನಿ ಹೋಗಿ ಅಂತ ಕಳಿಸ್ಬಿಟ್ರು. 1 ತಿಂಗಳು ಡೇಟ್ ಹಾಕಿ ಕಳಿಸ್ಬಿಟ್ರು ಆಚೆಗೆ. ಎಲ್ಲ ಆಗೋಯ್ತು ಸರ್. 1 ವಾರ ಆದ್ಮೇಲೆ ಅವಳನ್ನ ಮರ್ಡರ್ ಮಾಡ್ದ. ಈ ಕೆಲವು ಕಡೆ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರು ಸತ್ರೆ ಏನೇದು ಊರಿನ ಮರ್ಯಾದೆ ಅಂತ ಲೆಕ್ಕ ಹಾಕೊಂಡು ಊರಲ್ಲಿ ಪಂಚಾಯಿತಿ ಮಾಡಿ ಊರು ದೇವಸ್ಥಾನಕ್ಕೆ ಇಷ್ಟು ಅಂತ ದುಡ್ಡು ಅವನ್ನ ತಿಸ್ಕೊಂಡ್ಬಿಟ್ಟು ಎಲ್ಲ ಹಾಸ್ಟೆಲ್ ಆಗ್ಬಿಟ್ರು. ಆ ಕೇಸಲ್ಲಿ ಆ ಮಗುನ ಒಂದು 25,000 ರೂಪಾಯಿ ಒಂದು ಅನಾಥಾಶ್ರಮ ಕೊಟ್ಬಿಟ್ಟು ಆ ಮಗುನ ಅನಾಥಾಶ್ರಮ ಕಳಿಸ್ಬಿಟ್ರೆ. ಇದು ಆಯ್ತು. ನೆಕ್ಸ್ಟ್ ಮಂತ್ ಕೇಸ್ನ ಕೂಗಿದ್ರು, ಸಬ್ಮಿಷನ್ ಮಾಡಿದ್ವಿ, ಸರ್ ಈ ಥರ ಅವಳು ಸತ್ತೋದ್ಲು, ಈ ಥರ ಮರ್ಡರ್ ಆಗುತ್ತೆ. ಜಡ್ಜು ಎಷ್ಟು ಫೀಲ್ ಆಗ್ಬಿಟ್ರು ಅವತ್ತು ಅಂದರೆ, ನನ್ನಿಂದ ಸತ್ತೋದ್ಲು ಅವಳು ಅಂತ. ಅವತ್ತು ತೀರ್ಮಾನ ಮಾಡ್ಕೊಂಬಂದಿದ್ದು ನಾನು ಬರೆದು ಬಿಟ್ಟಿದ್ರೆ ಆಗತ್ತಲ್ರಿ. ನಾನು ಅವಳು ಒಳ್ಳೇದಕ್ಕೆ ಅಂತ 1 ಲಕ್ಷ ಕೇಳಿಸ್ದೆ, ನಾನು ಈ ಥರ ಆಗ್ಬಿಡ್ತಲ್ರಿ. ತುಂಬ ಬೇಜಾರು ಮಾಡ್ಕೊಂಡ್ರು, ಎದ್ದು ಹೋಗ್ಬಿಟ್ರು ಸೀಟಿಂದ. ಅಷ್ಟು ಬೇಜಾರು ಮಾಡ್ಕೊಂಡ್ರು, ಆ ಹುಡುಗಿ ಸಾವಿಗೆ ನಾನು ಕಾರಣ ಅದೇ ಅಂತ. ಇಂಥದ್ದೆಲ್ಲ ನಡೆಯುತ್ತೆ. ಅಂದರೆ ಅದಕ್ಕೆ ಕೋರ್ಟಲ್ಲಿ ಯಾವತ್ತೇನಾರು ಒಂದು ಕಾಂಪ್ರಮೈಸ್, ಇನ್ನೊಂದು ಸಂದರ್ಭ ಇದ್ರೆ ನಾವು ಎಷ್ಟೋ ಸಲ ಹೌದೌದು ನಾವು ಕೋರ್ಟಲ್ಲಿ ಬಾಯ್ ಕಟ್ಟಿದ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ಲಾಯರ್ಗಳಲ್ಲಿ ಎಂಟ್ರಿ ಆಗೋಕೆ ಅವಕಾಶ ಇರಲ್ಲ. ನಾವು ಜಡ್ಜ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಇದೆ ಅಂತ ಹೇಳಿ ಮಾಡ್ಲೇಬೇಕಾಗತ್ತೆ ಅದನ್ನ. ಯಾಕೆಂದ್ರೆ ಅದು ಬಿಟ್ರೆ ಮತ್ತೆ ಸಿಗಲ್ಲ ಅದು ನಮಗೆ. ಕೆಲವು PIL ಫೈಲ್ ಮಾಡಿಸಿದ್ದೀರಾ? PIL ನನ್ನ ಸೀನಿಯರ್ ಒಟ್ಟಿಗಿದ್ದಾಗ ಮಾಡಿದ್ದೆ. ನಾನು ಇಂಡಿವಿಜುವಲಿ ನಾನು ಯಾವುದು ಇದು ಮಾಡಿರಲಿಲ್ಲ. ಯಾವ ಸಂದರ್ಭದ PIL ಹಾಕ್ಬೋದು?
ಯಾರು ಹಾಕ್ಬೋದು, ಯಾರು ಬೇಕಾದ್ರೆ ಹಾಕ್ಬೋದು. ಬೇಕಾದ್ರೂ ಪಬ್ಲಿಕ್ file ಮಾಡ್ಬೋದು. ಲಿಟಿಗೇಷನ್ ಕೇಸ್ ಅಂತ. ಅಂದ್ರೆ ಈ ಪಿ ಎಲ್ ಏನಿದೆ ನಮ್ಮ ಸ್ವಾರ್ಥ ಇರಬಾರ್ದು ಅದ್ರೊಳಗೆ. ಹ್ಮ್. ಈಗ ಸುಮಾರು ನೀವು ಒಂದು 1,000 PL ಕೇಸ್ ಬಿದ್ದಿದ್ರೆ ಅದ್ರೊಳಗೆ 900 ಚಿಲ್ಲರೆ ವಜಾ ಹೋಗುತ್ತೆ. ಓಹೋ. ಯಾಕೆಂದ್ರೆ ಅದು ಯಾವುದೋ ಪರ್ಸನಲ್ ಇಂಟ್ರೆಸ್ಟ್ಗೆ ಹಾಕಿರ್ತಾರೆ. ಹಾ, ಹಾ. ಅಲ್ಲಿ ಯಾವುದೇ ಸಾರ್ವಜನಿಕ ಉದ್ದೇಶ ಇರಲ್ಲ. ಹ್ಮ್. ಯಾವುದೋ ಒಂದು ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಅಲ್ಲಿ ಏನೋ ಇವರು ರೋಲ್ ಕಾಲ್ ಮಾಡ್ಕೋಬೇಕಾಗಿರುತ್ತೆ, ಒಂದೊಂದು PL ಹಾಕ್ಬಿಡ್ತಾರೆ. ಹ್ಮ್. ಬಟ್ ಆಕ್ಚುಲಾಗಿ ಏನ್ ಪ್ರೊಸೀಜರ್ ಅದಕ್ಕೆ? PL ಇಲ್ಲ, ಯಾರು ಬೇಕಾದ್ರೂ ಈ ಸಾಮಾಜಿಕವಾಗಿ ಏನಾರು ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗೋದು ಈಗ ಸುಮಾರು ನಡೀತಾ ಇರುತ್ತೆ. ಆ ತರ ಹೋದ್ರೆ ನಾವು ಲಕ್ಷಾಂತರ ಕೇಸ್ ಬೀಳುತ್ತೆ. ಹ್ಮ್. ಇವನ್ PL ಕೇಸ್ಗಳು ಅಂತ ಈಗ ಸರ್ಕಾರ ಮಾಡ್ತಾ ಇರೋದು ಎಲ್ಲದಕ್ಕೂ ನಾವು PL ಕೇಸ್ ಹಾಕ್ಬೋದು, ಹ್ಮ್. ಆ ತರ ಇದೆ. ಬಟ್ ಅಲ್ಲಿ ಒಂದು ಏನಿದೆ ಅಂತಂದ್ರೆ PL ಕೇಸ್ ಹಾಕಿದ್ರೆ ನಾವು ಸರಿಯಾಗಿ ನಡೆಸಬೇಕು. ಜೊತೆಗೆ ಬೇರೆಯವರು ಆ ಕೇಸಿಗೆ ಸೇರ್ಕೊಳ್ಳೋಕೆ ಅವಕಾಶ ಇರುತ್ತೆ. ಓಹೋ. ಎಷ್ಟೋ ಕಡೆ ಏನಾಗುತ್ತೆ ಅಂದ್ರೆ PL ಕೇಸ್ ಒಬ್ಬ ಹಾಕಿರ್ತಾನೆ, ಆಮೇಲೆ ಬಂದು ಇನ್ನು 10 ಜನ ಬಂದು ಜಾಯಿನ್ ಆಗ್ತಾರೆ. ಹ್ಮ್. ಆಮೇಲೆ ಈ ಮೊದಲು ಹಾಕಿದ್ದವನು ಇವನ ಉದ್ದೇಶ ಬೇರೆ ಇರುತ್ತೆ, ಹ್ಮ್. ಅವ್ನು ಸೈಡ್ ಲೈನ್ ಆಗ್ತಾರೆ, ಅವ್ರುಗಳು ನಡ್ಸ್ಕೊಂಡು ಹೋಗ್ತಾರೆ. ಕಡೆಗೆ ಏನಾಗುತ್ತೆ ಅಂತಂದ್ರೆ ಇವ್ರುಗಳು ಅಲ್ಲಿ ಒಳಗಡೆ ಹೊರಗಡೆ ಕೂತ್ಕೊಂಡು ಏನೋ ತೀರ್ಮಾನ ಮಾಡ್ಕೊಂಡು ಕೋರ್ಟಿಗೆ ಬರದೇ ಬಿಟ್ಬಿಡ್ತಾರೆ. ಅಯ್ಯಯ್ಯೋ. ಲಾಯರ್ಗಳನ್ನ ಮೀಟ್ ಮಾಡಲ್ಲ. ಹ್ಮ್. ಎಷ್ಟು ಅಂತ ಟೈಮ್ ತಗೊಳ್ಳೋದು. ಕಡೆಗೆ ಅಲ್ಲಿ ಯಾರೋ ಒಬ್ರು ಡೆತ್ ಆಯ್ತು ಅಂತಂದ್ರೆ ಅವ್ರಿಗೆ ಸ್ಟೆಪ್ಸ್ ತಗೊಳಕ್ಕೆ ನಮ್ಮ ಹತ್ರ ಏನು ಅಡ್ರೆಸ್ ಅಲ್ಲಿ ಇನ್ನೊಂದಲ್ಲಿ ಏನೂ ಇರಲ್ಲ. ಹ್ಮ್. ಇಂಥ ಸಂದರ್ಭದಲ್ಲಿ ಜಡ್ಜಿಗಳು ಬರೀ ಈ ತರ ಇವ್ರು ಯಾರೋ ಇದ್ ಮಾಡ್ಕೊಳಕ್ಕೆ ಅಂತ ಬರ್ತಾರೆ ಅಂತ ಹೇಳಿ ಕಾಸ್ಟ್ ಹಾಕ್ಬಿಟ್ಟು ವಜಾ ಮಾಡ್ತಾರೆ. ಕೆಲವು ಟೈಮಲ್ಲಿ 50,000 ಲಕ್ಷ ಕಾಸ್ಟ್ ಹಾಕಿ ವಜಾ ಮಾಡ್ತಾರೆ. ವಕೀಲರಿಗೆ ಫೈನ್ ಬೀಳುತ್ತೆ. ಹ್ಮ್. ಹ್ಮ್. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈಸ್ ಎ ಕೈಂಡ್ ಆಫ್ ರಿಟ್ ಪಿಟಿಷನ್, ಹ್ಮ್. ಅಷ್ಟೇನೇನಿಲ್ಲ. ಬಟ್ ಈ ನಮ್ಮ ದೇಶದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ದಿಂದ ದೇಶಕ್ಕೆ ತುಂಬ ಅನುಕೂಲ ಆಗಿದೆ. ಹ್ಮ್. ಈಗ ನಮ್ಮ ಸುಪ್ರೀಂ ಕೋರ್ಟಲ್ಲಿ ತಗೊಂಡ್ರೆ ಒಂದು ಕಾವೇರಿ ರಿವರ್ ಗಂಗಾ ರಿವರ್ ಕ್ಲೀನ್ ಮಾಡೋದಕ್ಕೆ ಒಂದು PIL ಕಾರಣ, ಓಹೋ. ಹೌದು. ಯಮುನಾ ನದಿ ಕ್ಲೀನ್ ಆಗೋದಕ್ಕೆ ಒಂದು PIL ಕಾರಣ, ಹ್ಮ್. ಒಂದು ಆ ಯಮುನಾ ನದಿ ಪಕ್ಕದಲ್ಲಿರೋ ಇಂಡಸ್ಟ್ರೀಸ್ ಅವೆಲ್ಲಾನು ಖಾಲಿ ಮಾಡೋದಕ್ಕೆ ಒಂದು PIL ಕಾರಣ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಷ್ಟೇ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಆ ಸಾರ್ವಜನಿಕರಿಗೆ ಇಂಥದ್ರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಾದರೂ ಒಬ್ರು ಸಾಮಾಜಿಕ ಕಳಕಳಿ ಇರುವಂಥವ್ರು, ಸಾಮಾಜಿಕ ಪ್ರಜ್ಞೆ ಇರುವಂಥ ಯಾರು ಬೇಕಾದರೂ ಆ ರಿಟ್ ಪಿಟಿಷನ್ನ ಹಾಕ್ಬೋದು, PIL ಹಾಕ್ಬೋದು. ಏನಪ್ಪ ಅಂತಂದ್ರೆ ಅದು ಸಾರ್ವಜನಿಕ ಉದ್ದೇಶ ಆಗಿರಬೇಕು ಅಂತ. ಹ್ಮ್. ಹ್ಮ್. ಈಗ ಗಾರ್ಬೇಜ್ಗೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಗಾರ್ಬೇಜ್ ತೆಗಿಲಿಲ್ಲ ಅಂತಂದ್ರೆ ಒಂದು PIL ಹಾಕ್ಬೋದು ನಾವು. ಅದರಿಂದ ಸಾರ್ವಜನಿಕರು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಪ್ರತಿಯೊಂದು ಈಗ ನೋಡಿ ಅದಕ್ಕೂ ವಾದ ಮಂಡಿಸ್ಬೇಕು. ಅಲ್ಲ, ಡಾಕ್ಯುಮೆಂಟ್ಸ್ಗೂ ಕೊಡ್ಬೇಕು. ಮುಖ್ಯ ಅದು. ಈಗ ನಾವು PIL ಹಾಕೋದು ಈಗ ಎಲ್ಲ ಒಂದು ತಪ್ಪಾಗಿದೆ ಅಂದ್ರೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನಾವು ತೋರಿಸ್ಕೊಡ್ಬೇಕು ಕೋರ್ಟ್ಗೆ. ಹ್ಮ್. ನಾವು ಸುಮ್ಮನೆ ಒಂದು PIL ಹಾಕ್ತೀನಿ ಅಂತಂದ್ಬಿಟ್ಟು ಏನೋ ಬರ್ದು ಹಾಕಕ್ಕಾಗಲ್ಲ. ಹ್ಮ್. ಎಷ್ಟೋ ಜನ ಯಾಕೆ PIL ಹಾಕ್ತಾ ಇಲ್ಲ ಅಂತಂದ್ರೆ ಇದೊಂದು ಕಾರಣಕ್ಕೆ. ಯಾಕೆಂದ್ರೆ ಹೆಚ್ಚು ಸರ್ಕಾರದ ಕಡೆಯಿಂದನೇ ಆಗಿರುತ್ತೆ. ಹ್ಮ್. ಈಗ ಉದಾಹರಣೆಗೆ ನಿಮ್ಗೆ ಈ ಡಾಲರ್ಸ್ ಕಾಲೋನಿ ಅವೆಲ್ಲ ಕೆರೆ ಇತ್ತು ಅಂತಾರೆ. ಹ್ಮ್. ಆ ಕೆರೆ ಜಾಗನೇ ಡಾಲರ್ಸ್ ಕಾಲೋನಿ ಮಾಡಿದಾರೆ ಈಗ. ಹಾ. ಈಗ ಕೆರೆ ಇರೋದು ಎಲ್ಲರಿಗೂ ಗೊತ್ತಿತ್ತು, ಹಿಂದೆ ಇತ್ತು. ಹ್ಮ್. ಈಗ ಅದನ್ನೆಲ್ಲ ಮುಚ್ಚಿಬಿಟ್ಟು ಇವ್ರು ಈ ತರ ಮಾಡ್ಯಾರೆ ಅಂತ. ಹ್ಮ್. ಈಗ ಯಾರ ವಿರುದ್ಧ ಹೋಗ್ಬೇಕು ನಾವು? ಸರ್ಕಾರದ ವಿರುದ್ಧನೇ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಯಾರನ್ನ ಕೇಳ್ಬೇಕು ನಾವು? ಸರ್ಕಾರದ ಹತ್ರನೇ ಕೇಳಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಕೇಸ್ ಹಾಕೋನಿಗೆ ಇಲ್ಲಿ ಡಾಕ್ಯುಮೆಂಟ್ ತಗೊಳ್ಳೋದು ಕಷ್ಟ ಆಗ್ತಿರುತ್ತೆ, ಹ್ಮ್. ಅಲ್ಲಿ ಕೋರ್ಟಲ್ಲಿ ಕೇಸ್ ನಡೆಸೋದು ಕಷ್ಟ ಆಗ್ತಾ ಇರುತ್ತೆ. ಹ್ಮ್. ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋಗ್ಬೇಕಲ್ಲ ಅವನು. ಹ್ಮ್. ಹ್ಮ್. ಈ ತರ ಆಗಿ PIL ಕೇಸ್ಗಳು ಏನಾಗುತ್ತೆ ಅಂದ್ರೆ ನಮ್ಮ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು ಸುಮ್ಮನಾಗೋ ಪರಿಸ್ಥಿತಿಗಳು ಈಗ ಆಗ್ತಾ ಇವೆ. ಹ್ಮ್. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಎಲ್ಲೆಲ್ಲಿ ಗೌರ್ಮೆಂಟ್ ಇದು ಜಾಗಗಳಿವೆ, ಆ ಕೆರೆ ಆಗಿರ್ಬೋದು, ಪಾರ್ಕ್ಗಳು, ಅವನ್ನೆಲ್ಲಾನು ಕ್ಲೋಸ್ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಹೇಳ್ತಾ ಇದ್ದಾರೆ. ಹ್ಮ್. ಈಗ ಪ್ರತಿಭಟನೆ ಯಾರು ಮಾಡಬೇಕು? ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾರು ಕೇಳ್ತಾನೋ ಕಡೆಗೆ ಅವನ ಮೇಲೆ ಕೇಸ್ಗಳು ಬೀಳುತ್ತೆ, ಅವನೇ ಜೈಲೊಳಕ್ಕೆ ಹೋಗೋ ಪರಿಸ್ಥಿತಿ ಮಾಡಾಕ್ತಾರೆ. ಈ ಥರದ್ದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಒಂದು ಸಂಘಟನೆ ಹುಟ್ಕೊಳ್ಬೇಕು, ನಿಷ್ಠಾವಂತರೆಲ್ಲ ಸೇರ್ಕೊಂಡು ಅವರು ಆ ಕೆಲಸಗಳು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಈಗ ಕೆಲವೆಲ್ಲ ಆಗಿರೋದಷ್ಟೇ. ಈಗ ಪರಿಸರ ಪ್ರೇಮಿಗಳು ಅವ್ರದೇ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ಪರಿಸರಕ್ಕೆ ಯಾವುದೇ ಒಂದು ಸಮಸ್ಯೆ ಆದ ತಕ್ಷಣ ಹೋಗ್ತಾರೆ. ನಿಮ್ದು ಏನ್ ಒಕ್ಕೂಟ ಹಾಕ್ತಾರೆ? ಇದೆಯಲ್ಲ? ಒಕ್ಕೂಟ ಒಂದಿದೆಯಲ್ಲ? ಒಕ್ಕೂಟ ಇದೆ ನಮ್ದು. ಹಾ. ನಮ್ದು ಈಗ ಏಷ್ಯಾ ಖಂಡಲ್ಲೇ ಅತಿ ದೊಡ್ಡ ಸಂಘ ನಮ್ಮ ವಕೀಲರ ಸಂಘ, ಬೆಂಗಳೂರು ವಕೀಲರ ಸಂಘ ಹಾ. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಸಂಘ. ಓಹೋ, ಎಷ್ಟು ಜನ ವಕೀಲರು ಇಲ್ಲಿ ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ಗಳು ಜಾಸ್ತಿ ಇದಾವೆ, ಹ್ಮ್. ಬಟ್ ಮೆಂಬರ್ ಆಗಿರೋರೆ 30,000 ದಾಟುತ್ತೆ. ಓಹೋ. ಹಾ. 30,000 ದಾಟುತ್ತೆ. ಹ್ಮ್. ಆದ್ರೆ ಬೇರೆ ಕಡೆಯಿಂದ ಬರೋರು ಈ ಸುತ್ತಮುತ್ತ ಏನು ಈಗ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಕಡೆ ಆನೇಕಲ್ಲು, ಇಲ್ಲಿಂದೆಲ್ಲ ಬಂದು ಹೋಗೋ ಅಡ್ವೊಕೇಟ್ಸ್ಗಳು ಹ್ಮ್. ಅದೆಲ್ಲ ಸೇರ್ಸೋರು ತುಂಬಾ ಆಗೋಗುತ್ತೆ. ಹ್ಮ್. ಬಟ್ ನಾವು ಮೆಂಬರ್ ದೃಷ್ಟಿಯಿಂದ ಹೋದಾಗ ಅತಿ ದೊಡ್ಡ ಸಂಘ ಇದು. ಅದ್ರ ಜೊತೆಗೆ ನಮ್ಮ ಸಿವಿಲ್ ಕೋರ್ಟ್ ಕಾಂಪೌಂಡ್ ಅಲ್ಲಿ ಒಂದು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಅಂತ ಇದೆ. ಹ್ಮ್. ಸೊ ಬೆಂಗಳೂರು ಅಡ್ವೊಕೇಟ್ಸ್ ಲಿಟರರಿ ಯೂನಿಯನ್ ಅಂತ. ಹ್ಮ್.
ಅದು ಒಂದು 150 ವರ್ಷದ ಹಳೆಯ ಸಂಸ್ಥೆ. 150 ವರ್ಷ 150 ಹೌದು. ವರ್ಷದ ಹೆಂಗ್ ಬಿಫೋರ್ ಇಂಡಿಪೆಂಡೆನ್ಸ್ ಪ್ರಾರಂಭ ಮಾಡಿದ್ದು? ಅದು ದಿವಾನ್ ಮಾಧವರಾವ್ ಅವರು ಪ್ರಾರಂಭ ಮಾಡ್ತಾರೆ. ಹಾ. ಒಂದು ಮೈಸೂರು ಲಿಟರರಿ ಯೂನಿಯನ್ ಅಂತ, ಇನ್ನೊಂದು ಬೆಂಗಳೂರು ಲಿಟರರಿ ಯೂನಿಯನ್ ಅಂತ, ಎರಡನ್ನ ದಿವಾನ್ ಮಾಧವರಾವ್ ಅವರು 1874ರಲ್ಲಿ ಶುರು ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಇದ್ದಂತಹ ಲಿಟರರಿ ಯೂನಿಯನ್ ನಮ್ಮ ಸಿವಿಲ್ ಕೋರ್ಟ್, ಈಗ ಏನಿದೆ ಸಿವಿಲ್ ಕೋರ್ಟ್ ಕಾಂಪೌಂಡ್ ಅಲ್ಲಿ ಅದ್ರ ಕಚೇರಿ ಇರುತ್ತೆ. ಪ್ರಾರಂಭದಲ್ಲಿ ಹಲವಾರು ಬೇರೆ ಬೇರೆಯವರೆಲ್ಲಾನು ಅದರಲ್ಲಿ ಸದಸ್ಯರಾಗಿರ್ತಾರೆ. ಸೊ ಆ ಕಾಲಕ್ರಮೇಣ ಏನಾಗುತ್ತೆ, ಅದು ನಮ್ಮ ಕಾಂಪೌಂಡ್ ಅಲ್ಲಿ, ಸಿವಿಲ್ ಕೋರ್ಟ್ ಕಾಂಪೌಂಡ್ ಅಲ್ಲಿ ಇದ್ದಿದ್ರಿಂದ ಅದರಲ್ಲಿ ಬಹಳಷ್ಟು ಜನ ಅಡ್ವೊಕೇಟ್ಸೇ ಸದಸ್ಯರಾಗ್ತಾ ಹೋಗ್ತಾರೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಲಿಟರರಿ ಯೂನಿಯನ್ ಅಂತ ಇದ್ದಿದ್ದು ಬೆಂಗಳೂರು ಅಡ್ವೊಕೇಟ್ಸ್ ಲಿಟರರಿ ಯೂನಿಯನ್ ಆಗಿ ಮಾರ್ಪಟ್ಟು, ಅದರಲ್ಲಿ ನಮ್ಮ ಹಲವಾರು ಹೈಕೋರ್ಟ್ ಜಡ್ಜಸ್ ಎಲ್ಲಾನು ಆಗಿದ್ದಂಥವರು ಅದರಲ್ಲಿ ಅಧ್ಯಕ್ಷರಾಗಿದ್ದರು. ನಮ್ಮ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ CH ಹನುಮಂತರಾಯ ಅದರಲ್ಲಿ ಅಧ್ಯಕ್ಷರಾಗಿದ್ರು, ಗೋಪಾಲ್ ಸ್ವಾಮಿ ಅವರು ಅದರಲ್ಲಿ ಅಧ್ಯಕ್ಷರಾಗಿದ್ರು, ನಮ್ಮ ಫಿಲಿಂ ಆಕ್ಟರ್ ಶ್ರೀನಾಥ್ ಅವ್ರ ತಂದೆ ಅದರಲ್ಲಿ ಅಧ್ಯಕ್ಷರಾಗಿದ್ರು. ಸೊ ಅಂತ ಒಂದು 150 ವರ್ಷದ ಹಳೆ ಸಂಸ್ಥೆ. ವಕೀಲರಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಅಭಿವೃದ್ಧಿ ಪಡಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಹಮ್ಮಿಕೊತಾ ಇರ್ತೀವಿ. ಈಗ ಮೊನ್ನೆ ಕೂಡ ನಾವು ಬೆಂಗಳೂರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಸೇರಿಕೊಂಡು ಹೊರಗಡೆ ರಾಜ್ಯಗಳಿಂದ ಬಂದಂತಹ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ವಕೀಲರಿಗೆ ಒಂದು ಕನ್ನಡ ಕಲಿಕಾ ಕೇಂದ್ರ ಅಂತ 30 ದಿನ ಕ್ಲಾಸಸ್ ಮಾಡಿದ್ವಿ. ಆಮೇಲೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ 2 ದಿನ ಅದ್ದೂರಿಯಾಗಿ. ಸಂತೋಷ್ ಹೆಗಡೆ ಅವ್ರು ಧ್ವಜಾರೋಹಣಕ್ಕೆ ಬಂದಿದ್ರು, ಫಿಲಿಂ ಆಕ್ಟರ್ ಶಿವರಾಜ್ ಕುಮಾರ್ ಅವ್ರು ಬಂದಿದ್ರು, ಮನು ಬಳಿಗಾರ್ ಅವರೆಲ್ಲ ಬಂದಿದ್ರು. ಇದಲ್ದಿರ ಇದೇ ರೀತಿ ನಮ್ಮ ಕುವೆಂಪು ಇತರ ಸಾಹಿತಿಗಳ ಬಗ್ಗೆ ವಕೀಲರಿಗೆ ಪರಿಚಯ ಮಾಡಿಕೊಡೋದಕ್ಕೆ ಹಲವಾರು ಸಂಪನ್ಮೂಲ ವ್ಯಕ್ತಿಗಳನ್ನ, ಸಾಹಿತಿಗಳನ್ನ ಎಲ್ಲಾನು ಕರ್ಕೊಂಬಂದು ಕ್ಲಾಸಸ್ ಮಾಡಿ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಸಂಸ್ಥೆನಲ್ಲಿ ನಾನು ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಗೆದ್ದಿದ್ದೀನಿ ಅಂತ. ನಿಮ್ ವಾದದಲ್ಲಿ ಕನ್ನಡ ಹೆಚ್ಚು ಬಳಸ್ತೀರೋ ಇಂಗ್ಲಿಷ್? ಇಲ್ಲ, ನಾವೆಲ್ಲ ರೂರಲ್ ಇಂದ ಬಂದಿರೋರು ಕನ್ನಡ ಜಾಸ್ತಿ ಬಳಸ್ತೀವಿ. ಕೆಲವರೆಲ್ಲ ಮುಂಚಿಂದನೂ ಇಂಗ್ಲಿಷಲ್ಲಿ ಅಭ್ಯಾಸ ಆಗಿರೋರು ಇಂಗ್ಲಿಷು. ಕೋರ್ಟ್ಗಳಲ್ಲಿ ಕನ್ನಡದಲ್ಲಿ ಬಂದಿದೆ ಅಲ್ವಾ, ಸಾಕಷ್ಟು ಕಾನೂನು ಬಂದಿದೆ. ಆಮೇಲೆ ಕೋರ್ಟ್ಗಳಲ್ಲೂ ಕನ್ನಡಕ್ಕೆ ಉತ್ತೇಜನ ಕೊಡ್ತಿದ್ದಾರೆ. ಈಗ ಉದಾಹರಣೆಗೆ ನಾವು ಯಾವ್ದಾರ ಒಂದು ಹೇಳಿಕೆಯನ್ನ ಕನ್ನಡದಲ್ಲಿ ಬರೆದು ಹಾಕಿದ್ರೆ ಜಡ್ಜು ನಮ್ಗೆ ಅಲ್ಲಿ ಎಲ್ಲರ ಮುಂದೆ ಹೇಳ್ತಾರೆ, ನೋಡಿ ಮುಂದಿನ ದಿನಗಳ ಕನ್ನಡ ಮರ್ತೋಗತ್ರಿ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಜಡ್ಜಸ್ಗಳು ಕನ್ನಡದಲ್ಲೇ ಜಡ್ಜ್ಮೆಂಟ್ ಕೊಡ್ತಾರೆ. ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಸಾಕಷ್ಟು ಜಡ್ಜ್ಮೆಂಟ್ಗಳು. ಯಾವ ತರದಿಂದ ಕೊಟ್ಟಿದ್ದಾರೆ? ಸುಮಾರು ಕೇಸಲ್ಲಿ ಕೊಟ್ಟಿದ್ದಾರೆ. ಸುಮಾರು ಕೇಸಲ್ಲಿ ಜಡ್ಜ್ಮೆಂಟ್ ನ ಇದ್ ಮಾಡಿದ್ದಾರೆ. ಹೈಕೋರ್ಟ್ ಒಂದ್ರೊಳಗೆ ಇನ್ನೂ ಅದು ಇದಾಗಿಲ್ಲ. ಈಗ ಇರೋ ಜಡ್ಜಸ್ಗಳ ಮುಂದೆ ಇವ್ರು ಕನ್ನಡದಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ರು ಕೇಳ್ತಾರೆ. ಬಟ್ ಬರವಣಿಗೆ ಏನಿದ್ರು ಅದು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗೋದ್ರಿಂದ ಇಂಗ್ಲಿಷ್ ಅಲ್ಲೇ ಇದೆ. ಈಗ ಮುಂದಿನ ದಿನಗಳಲ್ಲಿ ಬಹುಶಃ ಅಲ್ಲಿಗೂ ಕನ್ನಡ ಬರ್ಬೋದು. ಈಗ ಏನಾಗಿದೆ ಅಂದ್ರೆ ತಮಿಳ್ನಾಡಲ್ಲೆಲ್ಲ ಆಲ್ರೆಡಿ ಅವರು ತಮಿಳ್ನ ಹೈಕೋರ್ಟ್ ಅಲ್ಲೂ ತಮಿಳ್ಗೆ ಇದ್ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲೂ ಮುಂದಿನ ದಿನಗಳಲ್ಲಿ ಆಗ್ಬೋದು. ತುಂಬಾ ಕನ್ನಡಕ್ಕೆ ಬೆಳವಣಿಗೆಗೆ ತುಂಬಾ ಉತ್ತೇಜನ ಇದೆ, ಆಗ್ತಾ ಇದೆ. ಆದ್ರೆ ಪ್ರಚಾರ ಇಲ್ಲ ಅಷ್ಟೇ. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿಯೊಂದೂ ಪ್ರಚಾರ ಮಾಡ್ತಾ ಬಂದ್ರೆ ಮಾತ್ರ ಅದು ಜನಗಳು ಗೊತ್ತಾಗೋದು. ಈಗ ಸ್ವತಃ ನಾಟಕಕಾರಲ್ವ, ಏನೋ ನಾಟಕಗಳೆಲ್ಲ ಒಂದಿಷ್ಟು? ಹೌದೌದು, ನನ್ನ ಕಾಲೇಜ್ ಡೇಸಿಂದನೂ ನಾನು ರಂಗಭೂಮಿಯಲ್ಲಿ ಇದು ಮಾಡಿದೆ. ನಾನು ಹೆಗ್ಗೋಡು ನಿನಾಜಮಲ್ಲಿ ಒಂದು ಟ್ರೈನಿಂಗು ಮಾಡ್ಕೊಂಬಂದಿದ್ದೆ. ಬಟ್ ಇಲ್ಲಿಗೆ ತುಡ್ತಾ ಇದ್ದಿದ್ರಿಂದ ನಾನು ಈ ಪ್ರೊಫೆಷನ್ ಬಂದೆ. ನಾನು ಬಂದ ನಾಟಕಗಳು ಮಾಡ್ಲಿಲ್ಲ. ನಾಟಕಗಳು ಬರ್ತಿದ್ದೀನಿ. ಕಾಲೇಜ್ ಡೇಸಿಂದ ನಾಟಕಗಳು ಆಡ್ಕೊಂಡೇ ಬಂದಿದ್ದೀವಿ. ಮೊದಲು ಹೊರಗಡೆ ಎಲ್ಲ ನಾಟಕ ಮಾಡವೆ. ಈಗ ಇಲ್ಲಿ ಕೋರ್ಟ್ ಹತ್ರನೇ ಮಾಡಿಸ್ತೀನಿ ನಾನು. ಹೌದಾ? ವರ್ಷಕ್ಕೆ ಕನಿಷ್ಠ 1-2 ನಾಟಕ ನಾವು ಮಾಡ್ತೀವಿ ಅಲ್ಲಿ. ನಾನೇ ಬರೀತೀನಿ, ಅದನ್ನ ನಾವುಗಳ ಸೇರ್ಕೊಂಡು ನಾಟಕ ಆಡ್ತೀವಿ. ಅದೊಂದು ಮುಂಚಿಂದನೂ ಹವ್ಯಾಸ ಇದೆ. ಅದು ನೀವು ಕೂಡ ಬರವಣಿಗೆಗಳು ಸ್ವಲ್ಪ ಇದೆ, ಡ್ಯಾನ್ಸು, ಹಾಡಿದೆ, ಅದೆಲ್ಲ ಸ್ವಲ್ಪ ಹಾಡಕ್ ಬರೋದಿಲ್ಲ ಯಾಕಂದ್ರೆ ಎಲ್ಲ ಆಚೆಗೆ ಹೋಗ್ಬಿಡ್ತೀರಾ. ಬರವಣಿಗೆ ಸ್ವಲ್ಪ ಇದೆ, ಡ್ಯಾನ್ಸ್ ಅಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇದೆ. ಸ್ಟೇಟ್ ಲೆವೆಲ್ ಕವನಗಳಷ್ಟೇ. ಅಲ್ಲಿ ಇಲ್ಲಿ ಕೂತ್ಕೊಂಡಾಗ ವೇಟ್ ಮಾಡ್ತಾ ಇರ್ತೀವಿ. ಕೋಟಾಲ್ಗಳಲ್ಲಿ ಸಾಕಷ್ಟು ಏನೋ ಒಂದು ತಲೆಗೆ ಬರುತ್ತೆ, ಯಾವ್ದೋ ಒಂದಷ್ಟು ಅಕ್ಷರಗಳು, ಒಂದಷ್ಟು ಪದಗಳು, ಅದನ್ನಲ್ಲೇ ಬರ್ದಿಡೋ ಪ್ರಯತ್ನ. ಅದಷ್ಟು ಇನ್ನೂ ಆಚೆ ಯಾವ್ದು ಬುಕ್ ಅಂತ ತಂದಿಲ್ಲ. ಈಗ ನನ್ನ ಫ್ರೆಂಡೇ ಸೆಕ್ರೆಟರಿ ಆಗಿದ್ದಾರೆ, ಅವರ ಸಾರಥ್ಯದಲ್ಲಿ ತರಬೇಕು ಅನ್ನೋ ಒಂದು ಆಸೆ ಇದೆ. ನಟನೆ ಇದೆ, ಆಕ್ಟಿಂಗ್ ಇದೆ ಸರ್. ನೀವು ಅಭಿನಯದಲ್ಲಿ ಈಗ ನಾವು ಮಾಡಿಸೋ ನಾಟಕಗಳೆಲ್ಲ ಇವ್ರದ್ದೇ ಇರ್ತಾರೆ ಇವರೆಲ್ಲ. ಅದು ಅದೇ ನಾವೇನಂತಂದ್ರೆ ಹೊರಗಡೆಗೆ ಹೋಗ್ತಾ ಇಲ್ಲ ಅಷ್ಟೇ, ನಮ್ಮ ಪ್ರೆಮಿಸಸ್ ಅಲ್ಲಿ ಮಾಡಿಸ್ತೀವಿ. ಯಾಕೆಂದ್ರೆ ಅವ್ರವ್ರ ಒಂದು ಒತ್ತಡದಲ್ಲಿ ಇರ್ತಾರೆ. ನಾವು ಸುಮ್ಮನೆ ಎಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಂದ್ರೆ ನಾವು ಈ ರಂಗಭೂಮಿ ಇದೆಯಲ್ಲ, ಒಂದ್ಸಲಿ ಎಳೆದು ಬಿಟ್ರೆ ಆಚೆ ಬರಕ್ಕೆ ಇದು ಹೀಗೆ ಆಯ್ತು. ಬಹುಶಃ ನಾನು ಆ ಫೀಲ್ಡ್ಗೆ ಹೋಗ್ಬೇಕಾಗಿತ್ತು. ಹೆಗ್ಗೋಡು ನಿನಾಜಮಲ್ಲಿ ಟ್ರೈನಿಂಗ್ ಇದು ಮಾಡ್ತಿರುವಾಗ ಅಲ್ಲಿ ಈಗ ನಿಮ್ಗೆ ಕುರಿ ಬಾಂಡ್ ಅಂತ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಕುರಿಗಳು ಅವರು ಸಾಗರ್ ಅಂತ
ಅವರು ಅಲ್ಲಿದ್ರು. ಆತನ ಹೆಸರು ಬೇರೆ, ಇಸ್ಮಾಯಿಲ್ ಅಂತೇನೋ ಹೆಸರಿರೋದು. ಅವ್ರು ಅಲ್ಲಿದ್ರು, ಸಾಗರ ಕಡೆಯವರು. ಅವರೆಲ್ಲ ಅವಾಗ ಸಾಕ್ಷರತಾ ಆಂದೋಲನ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆತ ಒಂದ್ ಕಡೆ ಕೆಲಸದಲ್ಲಿದ್ದವನು ಆ ರಂಗಭೂಮಿ ಹುಚ್ಚಿಡಿಸ್ಕೊಂಡು ಆ ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ಅಲ್ಲಿ ಬಂದಿದ್ರು. ಅಲ್ಲಿ ನಮಗೆ ಅವರು ನೀವು ಇದ್ರಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದ್ರು. ಆಗ ಆತ ಬಂದು ನಮ್ಗೆ ಹೇಳ್ದ, ದಯವಿಟ್ಟು ಇದಕ್ಕೆ ಬರಬೇಡಿ ನೀವು, ಅವಾಗೆಲ್ಲ ಕಷ್ಟ ಇತ್ತು ರಂಗಭೂಮಿ, ಇದನ್ನ ಊಟದ ಜೊತೆ ಉಪ್ಪಿನಕಾಯಿ ತರ ಇಟ್ಕೊಳ್ಳಿ, ನೀವು ಇದನ್ನ ಊಟ ಮಾಡ್ಕೋಬೇಡಿ, ನೀವು ಇದು ಮಾಡಿ ಅಂತ. ಅವಾಗ KV ಸುಬ್ಬಣ್ಣ ಅವರು ಇದ್ದಿದ್ದು. ಅವಾಗ ಅವರು ನಮ್ಗೆಲ್ಲ ಹೇಳಿದ್ರು, ನೀವು ಮಕ್ಕಳುಗಳಿಗೆ ಜಾಸ್ತಿ ನಾಟಕ ಮಾಡಿಸಿ ಅಂತ ಹೇಳಿ. ನಾನು ಅವಾಗ BCom ಓದಿ ಮುಗಿದ್ದೆ. ಲಾಗ್ ಸೇರ್ಕೊಂಡವನು ಒಂದು ಕಾಲೇಜ್ ಚೈತನ್ಯ ಕಾನ್ವೆಂಟ್ ಅಂತಿದೆ ಚನ್ನರಾಯಪಟ್ಟಣ, ಅಲ್ಲಿ ಅದೇ ಇವರು ಅಚ್ಯುತ್ ರಾವ್ ಅಂತ ಫಿಲಮ್ ಆಗ್ತಿದ್ದಾರಲ್ಲ, ಅವರ ಅಕ್ಕನ ಕಾನ್ವೆಂಟ್ ಅದು. ಅಲ್ಲಿ ನಾವು ವರ್ಷ ಮಕ್ಕಳುಗಳಿಗೆ ನಾನು ನಾಟಕ ಮಾಡಿದೆ. ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 200-300 ಮಕ್ಕಳುಗಳಿಗೆ ನಾಟಕನ ಕಲಿಸಿದ್ವಿ. ಅವರು ಇವತ್ತು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ನೀವ್ ಹೇಳ್ಬೇಕು, ಈ ಕರಿಕೋಟ ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆಯಾ? ಖಂಡಿತ ಇಲ್ಲ, ಹಂಗೇನಿಲ್ಲ. ಮನೆಯಲ್ಲಿ ನಮಗೆ ಸಹಕಾರ ಸಾಕಷ್ಟು ಇದ್ದಾಗ ಇದು ನಮಗೆ ವಜೆ ಅಂತ ಅನ್ಸಲ್ಲ. ಮನೆಯಲ್ಲಿ ವಾತಾವರಣ ಏರುಪೇರು ಆದಾಗ ಇದು ಸಿಕ್ಕಾಪಟ್ಟೆ ವಜೆ ಅಂತ ಅನ್ಸುತ್ತೆ. ಅನ್ಸುತ್ತಾ? ಖಂಡಿತವಾಗ್ಲೂ. ಯಾಕಂದ್ರೆ ಮನೇಲಿ ಏನ್ ಆತರ ಏನಿಲ್ಲ. ಹಳ್ಳಿಯಿಂದ ಬಂದಿದ್ದು, ಬೆಂಗಳೂರಿಂದ 110 ಕಿಲೋಮೀಟರ್ ಹಳ್ಳಿಯಿಂದ ಬಂದಿದ್ದು. ನಮ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ನಮ್ಮ ಮನೇಲಿ ಯಾರು ವಕೀಲರಿರ್ಲಿಲ್ಲ, ನಾವೇ ಫಸ್ಟ್ ಜನರೇಷನ್ ಅಡ್ವೊಕೇಟು. ಆಮೇಲೆ ನಾವು ಯಾರು ಕೇಸ್ ಕೊಡೋರು ಇರ್ಲಿಲ್ಲ ನಮಗೆ. ಬೆಂಗಳೂರಲ್ಲಿ ಸರ್ ಈ ಪ್ರೊಫೆಷನ್ ಹೆಂಗೆ ಅಂತಂದ್ರೆ, ಬೇರೆ ನೀವು ಇಂಜಿನಿಯರಿಂಗು ಇನ್ನೊಂದು ಪ್ರೊಫೆಷನ್ ತರ ಅಲ್ಲ. ಅವರು ಕಾಲೇಜ್ ಮುಗಿಸಿ ಬಂದ ತಕ್ಷಣ ಒಂದು ಜಾಬ್ ಅಂತ ಸಿಗುತ್ತೆ, ಒಂದು ಸ್ಯಾಲ್ರಿ ಸಿಗುತ್ತೆ. ನಾನು ಅದನ್ನೇ ಕೇಳ್ಬೇಕು, ತಿಂಗಳಿಗೆ ಒಂದು ನಿಗದಿತವಾಗಿ ಇಲ್ಲ ವರಮಾನ ಇದೆ. ವರಮಾನ ಇರಲ್ಲ ಅಂತಲ್ಲ. ಇಲ್ಲಿ ಹೇಗೆ ಅಂದ್ರೆ ನಮ್ಮ ಪ್ರೊಫೆಷನ್ ಒಂದು ತೆಂಗಿನ ಮರ ಹಾಕ್ತಾ ಇದೆ, ಮೊದಲು 5 ವರ್ಷ ₹1 ದುಡ್ಡು ಸಿಗಲ್ಲ. ನಾವೊಬ್ರು ಸೀನಿಯರ್ ಹತ್ರ ಕೆಲಸ ಮಾಡ್ತಾ ಇರ್ತೀವಿ, ಅವ್ರು ಏನ್ ಪಾಕೆಟ್ ಮನಿ ಕೊಡ್ತಾರೋ ಅಷ್ಟೇ. ಈಗೆಲ್ಲ ಕೊಡ್ತಾ ಇದ್ದಾರೆ, ಮುಂಚೆ ಅವಾಗಿಲ್ಲ. ನಾವುಗಳೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಶುರು ಮಾಡಿದಾಗ ಯಾವ ದುಡ್ಡು ಕೊಡ್ತಿತ್ತಿಲ್ಲ. ಅವ್ರು ನಮ್ಮ ಲೆಕ್ಕದಲ್ಲಿ ಏನು ಅಂದ್ರೆ ನಾವು ಅವ್ರಿಗೆ ಹೊರೆ ಅಂತ. ಯಾಕೆ ನಮಗೆ ಕೆಲಸ ಕಲ್ಸ್ಕೊಡ್ಬೇಕಲ್ಲ, ಗುರುದಕ್ಷಿಣೆ ಕೇಳ್ತಾ ಇಲ್ಲ ಅವರು, ನಮ್ಗೆ ಹಾಗೆ ಕೆಲಸ ಕಲ್ಸ್ಕೊಡ್ತಾರೆ ಅಂತ. 5 ವರ್ಷ ನಮ್ಗೆ ಏನೂ ಸಿಗಲ್ಲ. 5 ವರ್ಷದಿಂದ 10 ವರ್ಷ ತನಕ ನಾನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ತರ ಜೀವನ ಮಾಡ್ಬೋದು ಅಂತ. 10 ವರ್ಷ ಆದ್ಮೇಲೆ ಒಂದು ಸೀನಿಯಾರಿಟಿ ಬರುತ್ತೆ. ನಾವು ಅಲ್ಲಿಂದ ಮುಂದಕ್ಕೆ ಹೇಗೆ ಪ್ರೊಫೆಷನ್ ತಗೋತಾ ಹೋಗ್ತೀವೋ, ಅಂದ್ರೆ ಮರನ ಹೇಗೆ ಆರೈಕೆ ಮಾಡ್ತಾ ಹೋಗಿ ಫಲ ಕೊಡುತ್ತದೋ ಆ ರೀತಿ ಪ್ರೊಫೆಷನ್ ಫಲ ಕೊಡುತ್ತೆ. ಒಂದು ಪ್ರತೀತಿ ಇದೆ, ಕೋಟಿಗೆ ಗತಿ ಇಲ್ಲದ ಲಾಯರು ಇದ್ದಾನೆ, ಕೋಟಿ ಸಂಪಾದನೆ ಮಾಡೋ ಲಾಯರು ಇದ್ದಾನೆ. ಅದು ಅಕ್ಷರ ಸಹ ನಿಜ. ಅಂದ್ರೆ ನಮಗೆ ಆತ್ಮವಿಶ್ವಾಸ ತುಂಬಾ ಇರಬೇಕು. ನಾವು ನಮ್ಮ ಪ್ರೊಫೆಷನ್ ತಗೊಂಡು ಹೋಗ್ತೀವಿ ಅಂತ, ಅದ್ರೊಳಗೆ ನಾನು ಜೀವನ ಕಟ್ಕೊಳ್ತೀನಿ ಅಂತ. ನಿಮ್ಗೂ ಅಧ್ಯಯನವೂ ಇರ್ಬೇಕಾ? ಅಧ್ಯಯನನೇ ಮುಖ್ಯ ಸರ್. ಯಾಕೆಂದ್ರೆ ನಮ್ಮ ಪ್ರೊಫೆಷನ್ ನೀವು ಸಂಪಾದನೆ ಜೊತೆ ಯಾವತ್ತೂ ತಗೋಬಾರ್ದು. ಯಾಕೆಂತಂದ್ರೆ ನಮ್ದು ಪೂರ್ತಿಯಾಗಿ ಒಂದು ಸೇವೆಗೆ ಸಂಬಂಧಪಟ್ಟಿರುವಂತ ನಮ್ಮ ಪ್ರೊಫೆಷನ್ ಇದು. ನೋಡಿ, ಯಾರಾದ್ರೂ ಕೂಡ ಅವ್ರಿಗೆ ಸಮಸ್ಯೆ ಅಂತ ಬಂದಾಗ ನಮ್ಮ ಹತ್ರ ಬರ್ತಾರೆ. ಇವನ್ ಕೆಲವರು ಹಣ ಇಲ್ಲದೆ ಇದ್ರು ಕೂಡ ನಾವು ಮಾಡಬೇಕಾಗುತ್ತೆ. ಕೆಲವ್ರು ಕೇಸ್ ಮುಗಿದ ಮೇಲೆ ಹಣ ಕೊಡೋ ಅಂತವ್ರು ಇರ್ತಾರೆ, ಕೆಲವ್ರು ಕೊಡಕ್ಕೆ ಆಗಲ್ಲ. ಆದ್ರೂ ಕೂಡ ನೋಡಿ, ಈಗ ಯಾರೋ ಈಗ ಬ್ಯಾಂಕ್ ಅವ್ರು ಬರ್ತಾರೆ, ಸ್ವಾಮಿ ನಾಳೆ ಸೇಲ್ ಮಾಡ್ಬಿಡ್ತಾರೆ, ಓಡ್ ಬರ್ತಾರೆ. ಅವಾಗ ಇಮಿಡಿಯೇಟ್ ಒಂದು ಕೇಸ್ ಹಾಕಿ ಸ್ಟೇ ತಗೋಬೇಕು. ಇನ್ನೊಂದೇನೋ ಜಮೀನು ಯಾರೋ ಬಂದು ರಿಯಲ್ ಎಸ್ಟೇಟ್ ಅವ್ರು ಬಂದು ಅವ್ರು ಇರೋ ಒಂದು ಸೈಟ್ನ ಬಂದು JCB ತಗೊಂಬಂದು ಮಣ್ಣು ಹೊಡಿತಿರ್ತಾರೆ, ಓಡ್ ಬರ್ತಾರೆ, ಒಂದು ಇಂಜೆಕ್ಷನ್ ಕೊಡಿಸ್ಬೇಕು. ನೋಡಿ ಸರ್, ಬೇರೆ ಪ್ರೊಫೆಷನಲ್ಲಿ ಯಾರು ಕೂಡ ಅವ್ರಿಗೆ ಸಂಬಳ ಕೊಡೋರು ಚೆನ್ನಾಗಿರ್ಲಿ ಅಂತ ಬಯಸಲ್ಲ. ಆದ್ರೆ ನಮ್ಮ ಪ್ರೊಫೆಷನಲ್ಲಿ ನಮಗೆ ಫೀಸ್ ಕೊಡೋರು ಫೀಸು ಕೊಟ್ಟು ನಿಮ್ಮಿಂದ ನಮ್ಗೆ ತುಂಬಾ ಒಳ್ಳೆಯದು ಆಯ್ತು ಸ್ವಾಮಿ, ಚೆನ್ನಾಗಿರಿ ಅಂತ ಹಾರೈಸುವಂತ ಒಂದು ಪ್ರೊಫೆಷನ್ ಇದು. ಪರ್ಟಿಕ್ಯುಲರ್ ಆಗಿ ಇದು ಒಂದು ಸೇವಾ ವಲಯ, ಸರ್ವಿಸ್ ಮೋಟಿವ್. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗಿ ಇದೆ. ಹಿಂದೆಲ್ಲ ಹೆಣ್ ಕೇಳಕ್ ಹೋದ್ರೆ ಲಾಯರ್ ಅಂತಂದ್ರೆ ಜೀವನಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ. ಸೊ ಲಾಯರ್ ಅಂದ್ರೆ ನೋಬೆಲ್ ಪ್ರೊಫೆಷನ್. ಅದು ಹಣ ಸಂಪಾದನೆಗಲ್ಲ ಇರೋದು, ಸಮಾಜ ಸೇವೆಗಿರೋದು. ಜೀವನಕ್ಕೋಸ್ಕರ ಬೇರೆ ಏನ್ ಮಾಡ್ಕೊಂಡಿದ್ದೀರಾ ನೀವು ಕೇಳೋರು ಹಿಂದೆಲ್ಲ ಆತರ ಇತ್ತದು. ಲಾಯರ್ಗೆ ಹೆಣ್ ಕೊಡ್ಬೇಕಾದ್ರೆ ಅವನ್ನೆಲ್ಲ ಕೇಳಿ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ಆಮೇಲೆ ಹೆಣ್ ಸಿಗ್ತಾ ಇತ್ತು. ಆ ತರ ಅವೆಲ್ಲ ಇತ್ತದು. ಇತ್ತೀಚಿನ ಎಲ್ಲ ಚೇಂಜಸ್ ಆಗಿದೆ. ಆಮೇಲೆ ಈಗ ಇತ್ತೀಚಿಗೆ ಬರೋ ಲಾಯರ್ಗಳಿಗೆಲ್ಲರಿಗೂ
LLB ಮುಗಿಸಿದ ತಕ್ಷಣ ಎಷ್ಟೋ ಜನಕ್ಕೆ ಬೇರೆ ಫೀಲ್ಡಲ್ಲಿ ಕೆಲಸಗಳು ಸಿಗ್ತಾ ಇದೆ. ಕೆಲವೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಲೀಗಲ್ ಟೀಮ್ಗೆ ಅಡ್ವೈಸರ್ ಆಗಿ ಹೋಗ್ತಾ ಇದ್ದಾರೆ. ಸೊ ಅದೆಲ್ಲ ಅವಕಾಶಗಳು ಇತ್ತೀಚೆಗೆ ಸಿಗ್ತಾ ಇದೆ. ನನ್ನ ಒಂದು ಕೊನೆಯ ಕುತೂಹಲ ಪ್ರಶ್ನೆ ನಿಮಗೆ ಹೇಳಿ. ಕುತೂಹಲದ ಪ್ರಶ್ನೆ ಅಥವಾ ನಿಮ್ಗೂ ಆಗಿರ್ಬೋದು, ಯಾರಿಗೇ ಆಗಿರ್ಲಿ. ಸೊ ಮನೆಯಲ್ಲೂ ಕೂಡ ವಾದ ವಿವಾದಗಳು ನಡೀತಿರುತ್ತೆ, ದಿನನಿತ್ಯ ನಡೆಯುತ್ತೆ. ಆದ್ರೆ ಜಡ್ಜ್ಮೆಂಟ್ ಕೊಡೋರು ಯಾರು ಇರಲ್ಲ. ನಾವೇ ಪರ ವಿರೋಧ ಎರಡೂ ತಗೊಂಡು ನಮಗ್ ನಾವೇ ಜಡ್ಜ್ಮೆಂಟ್ ಕೊಟ್ಕೊಂಡು ಇಲ್ಲ ಇದು ಎಂಡ್ ಮಾಡ್ಬೇಕು ಅಂತೇಳಿ ನಿಲ್ಲಿಸ್ಕೋಬೇಕು. ಅನಿವಾರ್ಯ. ಇಲ್ಲ, ಇನ್ನೊಂದಾಗತ್ತೆ, ಗಂಡ ಇಬ್ರು ಲಾಯರ್ ಆಗಿದ್ರೆ ಕೆಲವು ಟೈಮಲ್ಲಿ ಆಗ್ಬೋದೇನೋ. ಇನ್ನೊಂದು ಏನಾಗುತ್ತೆ ಫ್ಯಾಮಿಲಿಗಳಲ್ಲಿ ಅಂತಂದ್ರೆ, ನಾವು ಬೆಳಗ್ಗೆ ಬೇಗ ಬಂದಿರ್ತೀವಿ, ರಾತ್ರಿ ಮನೆಗೆ ಹೋಗೋದು ಲೇಟ್ ಆಗಿರುತ್ತೆ. ಸೊ ಅಲ್ಲಿಗೆ ವಾದ ವಿವಾದಕ್ಕೆ ನಮ್ಗೆ ಅವಕಾಶನೇ ಇರಲ್ಲ. ಇನ್ನು ರಜದ ದಿನಗಳಲ್ಲಿ ಇದು ಹೇಗೆ ಅಂತಂದ್ರೆ, ಯಾವುದೋ ಒಂದು ಕೇಸು ನಮ್ಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಬಂದ್ರೆ ರಜದ ದಿನ ನಾವು ಓದ್ತಾ ಕೂತ್ಕೋಬೇಕು, ರಜದ ದಿನ ಏನಾದ್ರು ಮಾಡ್ಬೇಕಾಗತ್ತೆ. ಒಂದು ನಮ್ಗೆ ಏನಪ್ಪಾ ಈ ಪ್ರೊಫೆಷನ್ ಅಂತಂದ್ರೆ, ಯಾವಾಗ ಸ್ಟಾಪ್ ಮಾಡ್ಬೇಕು ಅಂತ ನಾವೇ ಯೋಚನೆ ಮಾಡ್ಕೋಬಹುದು, ಎಷ್ಟು ನಾನು ನನ್ನ ಸಮಯ ಎಷ್ಟು ಉಳಿಸ್ಕೋಬಹುದು ಅಂತ. ಜೊತೆಗೆ ನನಗೇನಾರು ಅಕಸ್ಮಾತ್ ಎಲ್ಲಾರ ಒಂದು 15 ದಿನ ಹೋಗ್ಬೇಕು ಅಂತಂದ್ರೆ, ನಾನು ರೆಗ್ಯುಲರ್ ಆಗಿ ಕೋರ್ಟ್ಗಳು ಹೋಗ್ತಿರೋ ಜಡ್ಜಸ್ಗಳ ಬಗ್ಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ನಾವು ಓಪನ್ ಕೋರ್ಟಲ್ಲಿ ಕೇಳ್ಕೋಬಹುದು ಅವ್ರನ್ನ, ಜಡ್ಜ್ನ. 15 ದಿನ ನಾನು ಇರಲ್ಲ ಸರ್, ಇಂಥ ಕಡೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ಕೇಸ್ಗಳು 15 ದಿನ ನಂತರ ಹಾಕೊಡಿ. ಈ ಪ್ರೊಫೆಷನಲ್ ಅದಕ್ಕೊಂದು ಅವಕಾಶ ಇದೆ. ಅಂದ್ರೆ ನಾವು ಅವ್ರ ಹತ್ರ ಹೇಗೆ ನಡ್ಕೊಳ್ತೀವಿ ಅಂತ, ಸುಳ್ಳು ಹೇಳಿ ಇನ್ನೊಂದು ಮಾಡಿ ನಾವು ತಗೊಳಕ್ಕಾಗಲ್ಲ. ಮೊದಲು ನಾವು ಜಡ್ಜಸ್ ಹತ್ರ ಅದು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಜಡ್ಜ್ಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ನನ್ನ ಕೇಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ. ಮಾತು ಅಷ್ಟು ಮುಖ್ಯವಾ? ಖಂಡಿತ. ನಾವು ಹೇಳೋದು ನನ್ನ ಅಭಿಪ್ರಾಯ ಹೇಳ್ಬೇಕು ಅಂತಂದ್ರೆ, ನೀವು ಆಗ್ಲೇ ಕೇಳಿದ ಪ್ರಶ್ನೆಗೆ, ನಾವು ಪ್ರತಿನಿತ್ಯ ಕೋರ್ಟಲ್ಲಿ ಸಮಸ್ಯೆಗಳನ್ನೇ ನೋಡ್ತಿರ್ತೀವಿ. ಸಾಮಾನ್ಯವಾಗಿ ಫ್ಯಾಮಿಲಿ ಕೋರ್ಟ್ ಕೇಸಸ್ ಸುಮಾರು ಬರ್ತಾ ಇರುತ್ತೆ. ಅವ್ರು ಏನಕ್ಕೆ ಜಗಳ ಆಡ್ತಾ ಇದ್ದಾರೆ, ಅವ್ರ ಸಂಸಾರ ಯಾಕೆ ಹಾಳಾಯ್ತು ಅಂತ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಆ ಎಲ್ಲ ಅನುಭವಗಳನ್ನು ಕೂಡ ನಮ್ಮ ಸಂಸಾರ ಕಾಪಾಡೋದ್ರಲ್ಲಿ ನಾವು ತುಂಬಾ ಯಶಸ್ವಿಯಾಗಿ ನಿರ್ವಹಿಸಬಹುದು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ, ಈಗ ಅನುಭವ ತುಂಬಾ ಇಂಪಾರ್ಟೆಂಟ್. ಅನುಭವ ಅಂತಂದಾಗ ನೋಡಿ ಕಲಿಯೋದಿರುತ್ತೆ, ಕೇಳಿ ಕಲಿಯೋದಿರುತ್ತೆ. ಇನ್ನೊಬ್ಬರ ಸಂಸಾರ ಹಾಳಾಗಿರೋದನ್ನ ನಾವು ನೋಡಿ ಯಾಕೆ ಹಾಳಾಯ್ತು ಅಂತ ನಮ್ಗೆ ನಾವೇ ತಿಳ್ಕೊಂಡು, ಸೊ ನಾವು ನಮ್ಮ ಸಂಸಾರದಲ್ಲಿ ತಿದ್ಕೋಬಹುದು. ಅದನ್ನ ಅಂದ್ರೆ ಆ ತರ ದೋಷಗಳನ್ನ ಇಲ್ದಿರ ಇರೋತ್ತೀರಿ ಸರಿಪಡಿಸ್ಕೋಬಹುದು ಈ ರೀತಿ. ಸೊ ನಾನು ನಮ್ಮ ಟೀಚರ್ಸ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಹೈಸ್ಕೂಲ್ ಟೀಚರ್ಸ್ ಬರ್ತಾ ಇರ್ತಾರೆ ರೆಗ್ಯುಲರ್ ಆಗಿ, ಅವ್ರಿಗೆ ಹೇಳ್ತೀನಿ, ಸರ್ ನೀವು ಬಿಡಿ ಸರ್ 24 ಗಂಟೆ ಮಕ್ಕಳ ಜೊತೆ ಇರ್ತೀರಾ, ಆದ್ರೆ ನಮ್ಮ ಪ್ರೊಫೆಷನ್ ಹಂಗಲ್ಲ. ನಮ್ಮ ಪ್ರೊಫೆಷನ್ ಅಲ್ಲಿ ನಾವು 24 ಗಂಟೆ ಕಳ್ಳರ ಜೊತೆ ಇರಬೇಕು, ಸುಳ್ಳ್ರ ಜೊತೆ ಇರಬೇಕು, ಮೋಸ ಮಾಡೋರ ಜೊತೆ ಇರಬೇಕು, ತಪ್ಪು ಮಾಡೋರ ಜೊತೆ ಇರಬೇಕು. ಇಂಥವ್ರ ಜೊತೆನೆ ನಾವು ಹೆಚ್ಚು ಕಾಲ ಕಳೀತೀವಿ. ಅದು ಸತ್ಯವನ್ನ ಕಾಪಾಡ್ಲೇಬೇಕು ನಾವು. ಯಾಕಂದ್ರೆ ಕಾನ್ವೊಕೇಶನ್ ತಗೊಳ್ಳುವಾಗ ನಾವು ಸತ್ಯನ ಕಾಪಾಡ್ತೀವಿ ಅಂತ ಇರುತ್ತೆ. ಹಾಗೆ ಈಗ ತಾವರೆ ಎಲೆ ಮೇಲೆ ನೀರ್ ಹೇಗಿರ್ತಾ ಹಾಗಿರ್ಬೇಕಾತ್ ನಾವು. ವೀಕ್ಷಕರೇ, ಇದು ಅಂತರಂಗದ ಸಣ್ಣ ಅನಾವರಣ. ಇಂತಹದ ಅನೇಕ ರೋಚಕ ಕಥೆಗಳು ಇನ್ನೂ ಅನೇಕರು ಬರ್ತಾರೆ, ಮಾತಾಡ್ತಾರೆ. ಇಷ್ಟಕ್ಕೆ ಮುಗಿಯತಕ್ಕಂಥದ್ದಲ್ಲ. ನೀವೆಲ್ಲರೂ ನಮ್ಮ ವಿಶ್ವವಾಹಿನಿಗೆ ಬಂದು ನಿಮ್ಮ ಅನುಭವಗಳನ್ನು ತೆರೆದಿಟ್ಟದಕ್ಕೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಬಹುರೂಪಿಯಲ್ಲಿ ಮತ್ತೊಂದು ವಿಭಾಗ, ಕ್ಷೇತ್ರ, ಅನುಭವ, ಸಾಧನೆ, ಅನಾವರಣ ಎಲ್ಲವೂ ಮಾಡೋಣ. ನಮಸ್ಕಾರ.